TV20 ಕನ್ನಡ ವಾಹಿನಿಗೆ ಸ್ವಾಗತ. ಅಕ್ರಮ ವಲಸಿಗ ಕಾರ್ಮಿಕರು ಅದು ಅಸ್ಸಾಂ, ಬಾಂಗ್ಲಾದವರು ಕಲ್ಲು ತೂರಾಟ ಮಾಡಿದ್ರು ಎಂಬ ಆರೋಪವೊಂದು ಭದ್ರಾ ಕಾಫಿ ಎಸ್ಟೇಟ್ ವಿರುದ್ಧ ಕೇಳಿಬಂದಿತು. ಅಸ್ಸಾಂ, ಬಾಂಗ್ಲಾದವರಿಂದ ಹಲ್ಲೆ ಎಂದ ಕೂಡಲೇ ಮಲೆನಾಡನ್ನೇ ತಲ್ಲಣಗೊಳಿಸಿತು. ಈಗ ಅದಕ್ಕೆ ಸ್ಪಷ್ಟನೆ ಸಿಕ್ಕಿದ್ದು ಅವರೆಲ್ಲರೂ ಉತ್ತರ ಪ್ರದೇಶ ಮೂಲದ ಕಾರ್ಮಿಕರು ಅಂತ ತಿಳಿದು ಬಂದಿದೆ. ಇತ್ತೀಚೆಗೆ ಭದ್ರಾ ಹಾಗೂ ಮತ್ತೊಂದು ಎಸ್ಟೇಟ್ ನಡುವಿನ ಬೇಲಿ ವಿಚಾರ ದೊಡ್ಡ ವಿವಾದಕ್ಕೆ ಕಾರಣವಾಗಿತ್ತು. ಈ ವಿವಾದದಲ್ಲಿ ಎರಡು ಎಸ್ಟೇಟ್ನವರಿಗೆ ಗಲಾಟೆಯಾಗಿತ್ತು. ಈ ಸಂದರ್ಭದಲ್ಲಿ ಅಸ್ಸಾಂ, ಬಾಂಗ್ಲಾ ಕಾರ್ಮಿಕರು ಕಲ್ಲು ತೂರಾಟ ಮಾಡಿದ್ದು ಅಂತ ಮತ್ತೊಂದು ತೋಟದವರು ಆರೋಪಿಸಿದ್ರು. ಈಗ ಅದಕ್ಕೆ ಸ್ಪಷ್ಟನೆ ಸಿಕ್ಕಿದೆ. ನಾವೇನು ತಮ್ಮ ಮುಂದೆ ಇದೀವಿ ಅಂತಂದ್ರೆ ದಿನಾಂಕ 6/1/2025 ಈ ಭದ್ರಾ ಎಸ್ಟೇಟ್ನವ್ರಿಗೂ ಮತ್ತು ಸುಬ್ಬಣ್ಣ ಹೆಗಡೆ ಅಂತಕ್ಕಂಥವ್ರಿಗೂ ಜಮೀನಿನ ಡಿಸ್ಪ್ಯೂಟ್ ವ್ಯಾಜ್ಯ ಏನಿದೆ ಅದರ ಬಗ್ಗೆ ಗಲಾಟೆ ಆಗಿದೆ. ಅದರಲ್ಲಿ ಸುಬ್ಬಣ್ಣ ಹೆಗಡೆ ಕಡೆಯವರು ಈ ಕಾರ್ಮಿಕರು ಭದ್ರಾ ಎಸ್ಟೇಟ್ನಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂಥ ಕಾರ್ಮಿಕರ ಮೇಲೆ ಕಲ್ಲು ತೂರಾಟ ಮತ್ತು ಬಡಿಗೆ ತೂರಾಟ ಮಾಡಿದ್ದಾರೆ. ಅವರು ಸ್ವಲ್ಪ ಎತ್ತರದ ಜಾಗದಿಂದ ಕಲ್ಲನ್ನು ತೂರಿದ್ದಾರೆ ಮತ್ತು ಬಡಿಗೆಗಳನ್ನು ತೂರಿದ್ದಾರೆ. ಅದರಿಂದ ಕಾರ್ಮಿಕರಿಗೆ ಸ್ವಲ್ಪ ಜನಕ್ಕೆ ಗಾಯ ಆಗಿದೆ. ಅದಕ್ಕೆ ಇನ್ ರಿಟ್ಯಾಲಿಯೇಷನ್ ಈ ಕಾರ್ಮಿಕರು ಈ ಕಡೆಯಿಂದ ಆ ಕಡೆ ಕಲ್ಲು ತೂರಿದ್ದಾರೆ. ಅದರಲ್ಲಿ ಸುಬ್ಬಣ್ಣ ಹೆಗಡೆಗೂ ಕೂಡ ಸ್ವಲ್ಪ ಗಾಯ ಆಗಿದೆ. ಸುಬ್ಬಣ್ಣ ಹೆಗಡೆ ಮಗ ಕೀರ್ತಿ ಸುಂದರರಾಜ್ ಅನ್ನೋರಿಗೆ ಸ್ವಲ್ಪ ಪೆಟ್ಟಾಗಿದೆ. ಅದು ಇಬ್ಬರಿಗೂ ಆ ಕಡೆಗೂ ಈ ಕಡೆಗೂ ಎರಡು ಕಡೆಗೂ ಪೆಟ್ಟಾಗಿದೆ. ಇದ್ರ ಬಗ್ಗೆ ಕಂಪ್ಲೇಂಟ್ ಆಗಿದೆ. ಅದಾದಮೇಲೆ 7ನೇ ತಾರೀಕು ಪುನಃ ಗಲಾಟೆ ಆಗಿದೆ. ಸೊ ಈ 6ನೇ ತಾರೀಕು ಏನಾಗಿದೆ ಈ ಗಲಾಟೆ, ಇದು ಕಾರ್ಮಿಕರನ್ನ ತಡೆಯೋದಕ್ಕೆ, ಕಾರ್ಮಿಕರನ್ನ ಓಡಿಸೋ ಉದ್ದೇಶದಿಂದ ಮಾಡಿರ್ತಕ್ಕಂಥದ್ದು. ಇದೇ ಈ ಜಾಗದ ಬಗ್ಗೆ ಇಲ್ಲಿ ಕೆಳಗಡೆ ಕೋರ್ಟ್ನಲ್ಲಿ ಅಂದರೆ ಕೊಪ್ಪ ಹಿರಿಯ ಸಿವಿಲ್ ನ್ಯಾಯಾಧೀಶರ ಕೋರ್ಟ್ನಲ್ಲಿ ಸುಬ್ಬಣ್ಣರವರು ಏನು ಭದ್ರಾ ಎಸ್ಟೇಟ್ನವ್ರ ಮೇಲೆ ದಾವ ಹಾಕಿದ್ರು, ಆ ದಾವ ಅವರಿಗೆ ಅನಾನುಕೂಲ ಆಗಿದೆ, ಭದ್ರಾ ಎಸ್ಟೇಟ್ನವರಿಗೆ ಅನುಕೂಲವಾಗಿದೆ. ಆ ಜಾಗಕ್ಕೆ ಇವರು ಯಾರು ಸುಬ್ಬಣ್ಣ ಅಂತಕ್ಕಂಥವ್ರಾಗಲಿ, ಅವ್ರ ಮಗ ಆಗಲಿ, ಅವ್ರ ಆಳುಗಳಾಗಲಿ ಯಾರು ಅದಕ್ಕೆ ದಾಟಬಾರ್ದು ಅಂತೇಳಿ ಆರ್ಡರ್ ಆಗಿದೆ. ಸುಬ್ಬಣ್ಣ ಹೆಗ್ಡೆಯವರು ಇದರ ಮೇಲೆ ಹೈಕೋರ್ಟಿಗೆ ಅಪೀಲ್ ಹಾಕಿದ್ರು. ಅಪೀಲು ವಿಚಾರಣೆಗೆ ಬಂದು ದಿನಾಂಕ 25/9/2024 ರಾಜಿ ಅರ್ಜಿಯನ್ನು ಹಾಕಿದ್ದಾರೆ. ಯಾರ್ಯಾರು ಅಂತಂದರೆ ಸುಬ್ಬಣ್ಣ ಮತ್ತು ಭದ್ರಾ ಎಸ್ಟೇಟ್ನವ್ರು ಇಬ್ಬರಳು ಹಾಕಿದ್ದಾರೆ. ಅದರಲ್ಲಿ ಹೇಳಿರ್ತಕ್ಕಂಥದ್ದು ಇಂಥದ್ದು ಏನು ಅಂತಂದರೆ, ಸುಬ್ಬಣ್ಣರವರು ಹಾಕಿರ್ತಕ್ಕಂಥ ಅಪೀಲನ್ನು ವಾಪಸ್ ತಗೊಂಡಿದ್ದಾರೆ. ಭದ್ರಾ ಎಸ್ಟೇಟ್ನವರಿಗೆ ಇಲ್ಲಿ ಕೆಳಗಡೆ ಕೋರ್ಟ್ನಲ್ಲಿ ಏನು ಇದಾಗಿತ್ತು, ದಾವ ಡಿಕ್ರಿ ಆಗಿತ್ತು, ಆ ಡಿಕ್ರಿಯನ್ನು ಕಾಯಂ ಮಾಡಿದ್ದಾರೆ. ಭದ್ರಾ ಎಸ್ಟೇಟ್ನವರು ಮತ್ತು ಸುಬ್ಬಣ್ಣ ಇವರಿಗೆ ಮಧ್ಯದಲ್ಲಿ ಒಂದು ಕಲ್ಲು ಕಂಬ ಹಾಕಿ ತಂತಿ ಬೇಲಿ ಹಾಕಿರ್ತಕ್ಕಂಥ ಇದನ್ನೇ ಚಕ್ಬಂದಿ ಅಂತ ಮಾಡಿದ್ದಾರೆ. ಈ ಕಡೆಗೆ ಸುಬ್ಬಣ್ಣ ದಾಟಬಾರ್ದು, ಆ ಕಡೆಗೆ ಭದ್ರಾ ಎಸ್ಟೇಟ್ನವ್ರು ದಾಟಬಾರ್ದು ಅಂತ ಹೇಳಿ ತೀರ್ಪಿತ್ತಿದ್ದಾರೆ. ಆ ತೀರ್ಪಿನ ನಕಲನ್ನು ಕೂಡ ತಮಗೆ ಬೇಕಾದ್ರೆ ಪರ್ಮಿಷ್ ಮಾಡ್ತೀವಿ. ಸೊ ಇಂಥ ಸಂದರ್ಭದಲ್ಲಿ ಈ ಗಲಾಟೆ ನೆಲೆಸಿದ್ದಾರೆ. ಅದಾದಮೇಲೆ 7ನೇ ತಾರೀಕು, 8ನೇ ತಾರೀಕು, 9ನೇ ತಾರೀಕು ಪ್ರತಿದಿನ ಗಲಾಟೆ ಆಗುತ್ತಲೇ ಇದೆ. ನಿನ್ನೆ ಇಲ್ಲ ಮೊನ್ನೆ ಕಾರ್ಮಿಕರು, ಮಧ್ಯಪ್ರದೇಶ ಕಾರ್ಮಿಕರು ಅವರ ಊರಿಗೆ ಹೋಗ್ತೀವಿ ಅಂತ ಹೊರಟಾಗ ಅಲ್ಲಿ ಬಂದ್ಬಿಟ್ಟು ನಮ್ಮ ಈ ಭದ್ರಾ ಎಸ್ಟೇಟಿನ ಏನು ಮ್ಯಾನೇಜರ್ ಇದ್ದರು ಮತ್ತು ರೈಟರ್ ಇದ್ದ ಸಿಬ್ಬಂದಿಗಳನ್ನ ಕೊರಳುಪಟ್ಟಿ ಹಿಡಿದು ಜಗ್ಗಾಡಿದ್ದಾರೆ. ಆ ಸಮಯದಲ್ಲಿ ಪೊಲೀಸ್ನವರು ಕೂಡ ಅಲ್ಲಿದ್ದರು. ಇದ್ರ ಬಗ್ಗೆನೂ ಚಿತ್ರೀಕರಣ ನಾವು ಮಾಡ್ಕೊಂಡಿದ್ದೀವಿ. ಸೊ ಈ ರೀತಿ ಎಲ್ಲ ದಿನ ಬೆಳಕಾದರೆ ಗಲಾಟೆಯನ್ನು ಎಬ್ಬಿಸ್ತಾ ಇದ್ದಾರೆ. ಇದು ಕಾನೂನು ಬಾಹಿರವಾದ ಕೆಲಸವಾಗಿದೆ. ಇದ್ರ ಬಗ್ಗೆ ಮಾನ್ಯ ಉಚ್ಚ ನ್ಯಾಯಾಲಯದಲ್ಲಿ ಅದನ್ನು ಕಂಟೆಂಪ್ಟಿಗೂ ಕೂಡ ಈಗ ಭದ್ರಾ ಎಸ್ಟೇಟ್ನವರು ಮೂವ್ ಮಾಡಿದ್ದಾರೆ. ಸೊ ಈ ರೀತಿ ಇದೆ. ಇಂಥದ್ರಿಂದ ತಾವೇನು ಅಂತಂದರೆ ಜನರಲ್ಲಿ ತಪ್ಪು ಮಾಹಿತಿಯನ್ನು ಕೊಡ್ತಕ್ಕಂಥ ಪತ್ರಿಕೆಗಳಲ್ಲಿ, ಭಿತ್ತಿ ಪತ್ರಿಕೆಗಳಲ್ಲಿ ನಾವು ಕಂಡು ಬಂದಿದ್ವಿ. ಅದು ತಪ್ಪು. ಅದನ್ನು ಸರಿ ಮಾರ್ಗದಲ್ಲಿ ಸರಿಯಾಗಿ ತಾವು ಬಿಂಬಿಸಬೇಕು ಅಂತ ಹೇಳಿ ತಮ್ಮ ಮುಂದೆ ನಾವು ಬಂದಿದ್ವಿ. ಕನ್ನಡಿಗರ ಮೆಚ್ಚಿನ ನಿಮ್ಮ TV20 ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ಪಡೆಯುವುದಕ್ಕೆ TV20 ವಾಹಿನಿಯನ್ನು ಲೈಕ್ ಮಾಡಿ, ವಿಡಿಯೋಗಳನ್ನು ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. HCN ಕೇಬಲ್ 842 ನಂಬರ್ನಲ್ಲಿ ಹುಕ್ಕೇರಿ ತಾಲೂಕು ಹಾಗೂ ಸಂಕೇಶ್ವರದ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. PCN ಕೇಬಲ್ 129 ನಂಬರ್ನಲ್ಲಿ ಹಾರುಗೆರೆ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. ರಾಯಬಾಗ್ ಡಿಜಿಟಲ್ ಚಾನೆಲ್ ಕೇಬಲ್ 80ನೇ ನಂಬರ್ನಲ್ಲಿ ರಾಯಬಾಗ ತಾಲೂಕಿನ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. UDCN ಕೇಬಲ್ ನೆಟ್ವರ್ಕ್ ಉಗಾರ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ನಿಮ್ಮ TV20 ಕನ್ನಡ ವಾಹಿನಿಯೂ ಲಭ್ಯ.